ನಿನ್ನ ಯೋಗ್ಯತೆಗೆ ನೀನೊಂದು ಎಮ್ ಎಲ್ ಎ ಆಗೋಕ್ಕಾಗಿಲ್ಲ. ಎಲ್ಲಯ್ಯ ನಿನ್ನ ಪಕ್ಷ ಕಟ್ಟಿರೋದು? ಎಲ್ಲಿ ನಿನ್ನ ಕಾರ್ಯಕರ್ತರು? ಒಂದು ಗ್ರಾಮ ಪಂಚಾಯತಿ ಗೆಲ್ಸಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ. ನಿನ್ನೆ ಬಂದೋಗಿದ್ದೆ ಬೆಂಗಳೂರಿಗೆ, ಬಚಾವಾಗಿದ್ದೆ ಅಂತ ತಿಳ್ಕೊ. ಕಾಮಿಡಿ ಹಾಸನ್, ಆ ಮಾನಸಿಕ ಅಸ್ವಸ್ಥ ಆಗಿದ್ದೆ ನೀನು. ನಿನ್ನ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ತಂದಿಗಿಡೋ ಕೆಲಸ ಮಾಡ್ತಾ ಇದ್ದ. ಅವಿವೇಕಿ ಕಮಲ್ ಹಾಸನ್, ಇಲ್ಲಿಗೆ ನಿಲ್ಲಿಸ್ಬೇಕು ನೀನು. ಇದವ್ರದ್ದು ಕೆಂಚೋರು ಯಾರನ್ನ ಉಳಿಸೂ ಇಲ್ಲ. ಕನ್ನಡಿಗರು ಎಲ್ಲ ಮಲಗಿಸ್ಬಿಟ್ಟಿದ್ದೀವಿ. ನೀನೇನು ನಮ್ಗೆ ಕಮ್ಮಿ ಅಲ್ಲ, ನೀನು ನಮ್ಗಂತ ಊದ್ಕೊಂಡ್ಬಿಡ್ತೀವಿ ನಿನ್ನ. ಕಮಲ್ ಹಾಸನ್, ಕಾಮಿಡಿ ಹಾಸನ್, ನಿನ್ನ ಕಿತ್ತಿಂಗ್ ಊದ್ಕೊಂಡ್ಬಿಡ್ತೀವಿ ನಿನ್ನ. ಹುಷಾರಾಗಿರೋ ಮಾತಾಡಬೇಕಂದ್ರೆ. ನೀ ಕ್ಷಮೆ ಕೇಳೋವರೆಗೂ ನಿನ್ನ ಫಿಲಮ್ಗಳು ಯಾವುದು ಕರ್ನಾಟಕದಲ್ಲಿ ಹೆಜ್ಜೆಕಾಗಿ ಬಿಡೋಲ್ಲ. ಇವತ್ತು ಕಮಲ್ ಹಾಸನ್ನು ಕಾಮಿಡಿ ಹಾಸನ್ನು ಗೊತ್ತಿಲ್ಲ. ಏನೀತ ಅವಿವೇಕಿ ಅನ್ನೋಕ್ಕೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಮಲ್ ಹಾಸನ್ಗೆ ತನ್ನದಾದ ಗೌರವ ಇತ್ತು. ಅವನೇ ಧಕ್ಕೆ ತಗೊತಿದ್ದಾನೆ. ಅವನಿಗೆ ನಮ್ಮ ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಚರಿತ್ರೆಗಳು ಯಾವುದೂ ಗೊತ್ತಿಲ್ಲ. ಏನೋ ಮಾತಾಡೋದು ಬರದಲ್ಲಿ ಈ ತಮಿಳ್ನಾಡಲ್ಲಿ ದೊಡ್ಡ ಮೇಧಾವಿ ಥರ ಮಾತಾಡಿದ್ದಾನೆ. ನಾಚಿಕೆ ಆಗಬೇಕು ಅವನಿಗೆ. ಇಲ್ಲಿಂದ ಅನ್ನ ನೀರು ಕುಡಿದು ಬೆಳೆದವನೇ ಅವನ ವೃಂದಲ್ಲಿ. ಏನು ಕಾಮಿಡಿ ಹಾಸನು, ಅವನ ವೃಂದಲ್ಲಿ ಕನ್ನಡಿಗರು ಯಾರೂ ಇಲ್ಲ. ನಮ್ಮ ವೃಂದಲ್ಲಿ ಅವ್ನು ಬಿದ್ದವನೇ. ನಾಲ್ಗೆ ಇಡ್ತಾ ಇರ್ಬೇಕು ಅವನಿಗೆ, ಕಮಲ್ ಹಾಸನ್ಗೆ. ಕಮಲ್ ಹಾಸನ್, ನಿನ್ನ ವಯಸ್ಸಿಗೆ ಗೌರವ ಇದೆ. ನಿನ್ನ ಯೋಗ್ಯತೆಗೆ, ನಿನ್ನ ಸಾಧನೆಗೆ ಏನೋ ಬೆಳೆದು ಕಿತ್ತು ಗುಡ್ಡೆ ಹಾಕಿದ್ದೀನಿ ಅಂತಲ್ಲ, ನಿನ್ನ ಯೋಗ್ಯತೆಗೆ ನೀನೊಂದು ಎಮ್ ಎಲ್ ಎ ಆಗೋಕ್ಕಾಗಿಲ್ಲ. ಎಲ್ಲಯ್ಯ ನಿನ್ನ ಪಕ್ಷ ಕಟ್ಟಿರೋದು? ಎಲ್ಲಿ ನಿನ್ನ ಕಾರ್ಯಕರ್ತರು? ಒಂದು ಗ್ರಾಮ ಪಂಚಾಯತಿ ಗೆಲ್ಸಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ. ನೀನು ಎಮ್ ಎಲ್ ಎ ಆಗೋಕ್ಕೆ ಯೋಗ್ಯತೆ ಇಲ್ಲ. ನೀನು ತಮಿಳ್ನಾಡಲ್ಲಿ ಮೂಲೆ ಗುಂಪಾಗಿದೆಯಾ. ನಿನ್ನ ಮೂಸ್ ನೋಡೋರಿಲ್ಲ. ಜಯಲಲಿತನೋ ಕರುಣಾನಿಧಿ ಹೆಂಗೆ ಕನ್ನಡಿಗರನ್ನ ಕೆಣಕಿ ಅವರು ಮುಖ್ಯಮಂತ್ರಿಗಳಾಗ್ತಾರೋ ಆ ರೀತಿ ನೀನು ಎದ್ದೊಳಿದೀಯಾ. ನೀನು ತಕ್ಕ ಪಾಠ ಕಳಿಸ್ತೀವಿ ಕರ್ನಾಟಕಕ್ಕೆ ಬಂದರೆ. ನೆನ್ನೆ ಬಂದೋಗಿದ್ದೆ ಬೆಂಗಳೂರಿಗೆ, ಬಚಾವಾಗಿದ್ದೆ ಅಂತ ತಿಳ್ಕೊ. ನಿನ್ನ ಸಿನಿಮಾ ನೀನು ಪ್ರವೇಶ ಇಲ್ಲ ಆಗಕ್ಕೆ ಬಿಡೋಲ್ಲ ನಾವು. ಯಾವ ಮೂಲೆಯಲ್ಲೂ ನಿನ್ನ ಸಿನಿಮಾ ಆಗೋಲ್ಲ. ಬರಲಿ, ಅದು ಯಾರು ಬರ್ತೀವೋ ಬರಲಿ. ಅದು ಹೆಂಗೆ ತಡಿ ಹಿಡಿಬೇಕು ಅನ್ನೋದು ನಮಗೆ ಗೊತ್ತು ಕನ್ನಡಿಗರಿಗೆ. ನಿನಗೆ ಯಾವ ಧೈರ್ಯದ ಮೇಲೆ ಕನ್ನಡದ್ದು ತಮಿಳಿನ ಇದರಲ್ಲಿ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ಯಲ್ಲ, ದಾಖಲೆ ಬಿಡೋ ನೀನು. ಬಾಯಿ ಮಾತಾಡ್ತೀಯ ನೀನು. ಅವಿವೇಕಿ, ತಲೆ ಬಿಡ. ಏನಿಲ್ವ ನಿನಗೆ ಮಾತಾಡ್ಬೇಕಂದ್ರೆ? ಇಲ್ಲ ಏನಾದ್ರು ಮಾನಸಿಕ ಅಸ್ವಸ್ಥ ಆಗಿದೆಯಾ ನೀನು? ಕಾಮಿಡಿ ಹಾಸನ್, ಆ ಮಾನಸಿಕ ಅಸ್ವಸ್ಥ ಆಗಿದೆಯಾ ನೀನು? ಕನ್ನಡಿಗನ ಕೆಣಕ್ತಾ ಇದ್ಯಾ ನೀನು? ಮೂಳೆ ಗುಂಪಾಗಿರೋದಕ್ಕೆ ತಮಿಳವರು ಇಲ್ಲಿರೋ ನಿಮ್ಮ ತಮಿಳ್ನಾಡಿನವರೆಲ್ಲ ನಿನ್ನ ಒಂಥರ ಬಿಂಸಕ್ಕೋಸ್ಕರ ನಮ್ಮ ಕನ್ನಡಿಗನ ಕೆಣಕಿ ನೀನು ಒಳ್ಳೆಯವನು ಅನ್ಸ್ಕೊಬೇಕೇನೋ ನೀನು. ಇವತ್ತು ಈಗಿರೋ ಸಿಚುವೇಷನಲ್ಲಿ ತಮಿಳ್ನಾಡಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರದವರಾಗಿರ್ಬೋದು ಒಳ್ಳೆ ಬಾಂಧವ್ಯ ಇದೆ. ಅದನ್ನ ಕೆಡಿಸೋದು ನಿನ್ನಂಥವ್ರಿಂದ. ನಿನ್ನ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ತಮಿಳ್ನಾಡಿಗೂ ಕರ್ನಾಟಕಕ್ಕೆ ತಂದಿಗಿಡೋ ಕೆಲಸ ಮಾಡ್ತಾ ಇದ್ದ. ಅವಿವೇಕಿ ಕಮಲ್ ಹಾಸನ್, ಇಲ್ಲಿಗೆ ನಿಲ್ಲಿಸ್ಬೇಕು ನೀನು. ಇಲ್ಲ ನೀನು ತಾಕತ್ತಿದ್ರೆ ದಾಖಲೆ ಬಿಡು. ತಮಿಳ್ನಾಡು ನಿಮ್ಮ ಇದರಲ್ಲಿ ಹೆಂಗೆ ಬಂತು ಕನ್ನಡ ಭಾಷೆ, ಹೆಂಗೆ ಉಟ್ಕೊಂತ ಅನ್ನೋದು ದಾಖಲೆ ಬಿಡು. ಬಾಯಿ ಮಾತಾಡೋದಲ್ಲ. ನೀವೆಲ್ಲ ಬಿಟ್ಬಿಡು. ನಿಮ್ಮ ಮಾನಸಿಕ ಅಸ್ವಸ್ಥತೆ ಹಾಸ್ಪಿಟ್ಲಿಗೆ ಸೇರಿಸೋಣ ನಿನಗೆ. ಇಲ್ಲಿ ಬೆಂಗಳೂರಲ್ಲಿ ಐತೆ ನಿಮ್ಮ ಅಲ್ಲಿ ಸೇರಿಸ್ತೀವಿ ನಿನ್ನ. ಅದು ಬಿಟ್ಬಿಟ್ಟು ನಿನ್ನ ಬೇಳೆ ಬೇಯಿಸ್ಕೊಳಕ್ಕೆ ಇಲ್ಲ ತಿಕ್ಕಲು ಥರ ಆಡ್ತಾ ಇರೋಂಗಿದ್ರೆ ಡೈಲಿ 3 ಮಾತ್ರೆ ಹಾಕ್ಕೊಂಡು ಕರೆಕ್ಟಾಗಿ ಜೋಪಾನೋಗಿ ಮನೆಗೆ ಸೇರ್ಕೊ ಗೂಡಿಗಿರೋ ನೀನು. ಸುಮ್ಮನೆ ಬಂದು ಕನ್ನಡಿಗನ ಕೆಣಕಿದ್ರೆ ಇದವ್ರಿಗೂ ಕೆಣಕಿದವ್ರು ಯಾರನ್ನೂ ಉಳಿಸೂ ಇಲ್ಲ. ಕನ್ನಡಿಗರು ಎಲ್ಲ ಮಲಗಿಸ್ಬಿಟ್ಟಿದ್ದೀವಿ. ನೀನೇನು ನಮ್ಗೆ ಕಮ್ಮಿ ಅಲ್ಲ, ನೀನು ನಮ್ಗಂತ ಊದ್ಕೊಂಡ್ಬಿಡ್ತೀವಿ ನಿನ್ನ. ಕಮಲ್ ಹಾಸನ್, ಕಾಮಿಡಿ ಹಾಸನ್, ಹಿಂಗೆ ಕಿತ್ತಿಂಗ್ ಊದ್ಕೊಂಡ್ಬಿಡ್ತೀವಿ ನಿನ್ನ. ಹುಷಾರಾಗಿರೋ ಮಾತಾಡಬೇಕಂದ್ರೆ. ನೀನು ಕ್ಷಮೆ ಕೇಳೋವರೆಗೂ ನಿನ್ನ ಫಿಲಮ್ಗಳು ಯಾವುದು ಕರ್ನಾಟಕದಲ್ಲಿ ಹೆಜ್ಜೆಕಾಗಿ ಬಿಡೋಲ್ಲ. ನೀನು ಕ್ಷಮೆ ಕೇಳಬೇಕು. ಕೇಳಿಲ್ವಾ ನಿಂದು ಯಾವುದೇ ಬರ್ತಿದೆಯಲ್ಲ ಫಿಲಮು, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ನೋಡ್ತಾರೆ ನೀನು ಏನಾಗುತ್ತೆ ಅಂದ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯಲ್ಲಿ ಸುಮ್ಮನೆ ಬಿಡೋಲ್ಲ. ನೋಡ್ಕೊಂಡು ನಂಗೆ ಕೊಡ್ತೀವಿ ನಿನಗೆ ಕ್ಷಮೆ ಕೇಳಿಲ್ಲ ಅನ್ನೋ ಕೇಳೋಕ್ಕೆ ಇಚ್ಛೆ ಪಡ್ತೀನಿ.